ಒಟ್ಟಿನಲ್ಲಿ ಈ ಸಮಸ್ಯೆದಲ್ಲಿ ಅಪಾಯ ಇದೆ, ಪ್ರಾಕೃತಿಕವಾಗಿ ಭಾಳ ಅಪಾಯ ಇದೆ ಜಗತ್ತಿನಾದ್ಯಂತ. ಒಂದು ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡಲ್ಲ, ನೀವು ಹಾಕ್ರಿ ಇದನ್ನು. ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಳಾದೀತು. ಇದು ಹಾಕ್ರಿ, ಇದು ಕಾಲವಂದ ಉತ್ತರ ಹೇಳ್ತೀನಿ ನಾನು. ಇದನ್ನು ಹೇಳ್ತೀನಿ, ಅದಾಗುತ್ತೆ, ಹೇಳ್ತೀನಿ ಅವಾಗ. ಒಟ್ಟ ಈ 2025-26 ಸ್ವಲ್ಪ ಡೇಂಜರ್ ಐತೆ ಪ್ರಾಕೃತಿಕವಾಗಿ. ಆಮೇಲೆ ಯುದ್ಧ ಭೀತಿ, ಅಲ್ಲಿಂದ ಬರುವಂಥ ತೊಂದರೆಗಳು, ನೋವುಗಳು, ಒಂದು ರೋಗ ಬರುತ್ತೆ ಅಂತ ಹೇಳಿದೆ ನಾನು. 5 ವರ್ಷ ಇರುತ್ತೆ, 5 ವರ್ಷ ಇರುತ್ತೆ. ಮತ್ತೊಂದು ಮಾರಣಾಂತಿಕ ರೋಗ ಬರುವಂತ ಬರುತ್ತೆ, ಅದು 5 ವರ್ಷ ಇರುತ್ತೆ. ಪ್ರಕಾಶಿಸೋಗೆ ನಾನು ಭವಿಷ್ಯ ಹೇಳಲ್ಲ, ಭವಿಷ್ಯವನ್ನು ರೂಪಿಸ್ತೀನಿ. ಅದು ಆಳವರಿಗೆ ಸೇರಿದ ವಿಷಯ. ನಾವು ಇಷ್ಟು ಇಲ್ಲಿವರೆಗೆ ಹೇಳಿಕೆ ಬಂದ ಭವಿಷ್ಯ ಎಲ್ಲ ಕೆಲವು ಇದೇ ಬಿತ್ತು ಆಗೇ ಬಿಡ್ತವೆ, ಆಗಬಾರ್ದು ಅಂತ ಹೇಳ್ತೀನಿ ನಾನು. ಅದನ್ನು ಅವ್ರಿಗೆ ಸೇರಿದ ವಿಷಯ ಅದು. ಕೊರೋನಾ ಮೊದಲೇ ಹೇಳಿದೆ ನಾನು, ರೋಗ ಬರುತ್ತೆ, ಜನ ಸಾಯ್ತಾರೆ, ಮದ್ದಿಲ್ಲದ ವ್ಯಾಧಿ ಬರುತ್ತೆ, ಎಚ್ಚೆತ್ಕೋಬೇಕು ಅಂತಂದೆ. 8 ಜನ ಸತ್ರು ಅಲ್ವೇ? ಈಗಲೂ ಹೇಳ್ತೀನಿ, ಅಂಥ ಒಂದು ರೋಗ ಚಾನ್ಸಸ್ ಬರೋದಿದೆ. 5 ವರ್ಷ ಕಾಡುತ್ತೆ ಇದು ನೆಲವನ್ನು. ಅವರು ಹುಷಾರಾದರೆ ಹೋಗ್ಬೋದು. ಇದು ಅರಸನಾಲಯಕ್ಕೆ ಕಾರ್ಮೋಡ ಕವಿದೀತು. ಸ್ಟೇಟ್ಗೂ ಇದೆ, ಸೆಂಟ್ರಲ್ಗೂ ಇದೆ. ಇದು ಏನೋ ಒಂದು ಬೇರೆ ಬೇರೆ ತೊಂದರೆಗಳು ನೋಡ್ರಿ, ಗೊತ್ತಾಗುತ್ತೆ ರಿಸಲ್ಟ್.